ಸೊ ಒನ್ಸ್ ಅಗೇನ್ ಇಟ್ಸ್ ಪರ್ಸನಲ್ ಕ್ವಶನ್. ಕಾರ್ತಿಕ್ ಮತ್ತು ಸಂಗೀತ ಅವ್ರದ್ದು ಪ್ರೇಮ ಕಥೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅವ್ರ ಹತ್ರ ಆ ಪ್ರೇಮ ಇದೆಯಾ ಅಥವಾ ಅದು ಪ್ರೇಮ ಕನ್ವರ್ಟ್ ಆಗಿದೆಯಾ? ವರ್ತೂರ್ ಸಂತೋಷ್ ಮತ್ತು ತನಿಷಾ ಅವ್ರದ್ದು ಈ ಬಾರಿಯ ಬಿಗ್ ಬಾಸ್ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು? ಐ ಥಿಂಕ್ ಪ್ರತಾಪ್ ಅವ್ರಿಗೆ ಇದೆ. ಪ್ಲ್ಯಾನ್ ಮಾಡಿದ್ರು, ಏನೇ ಸ್ಟ್ರಾಟಜಿ ಮಾಡಿದ್ರು, ಎಂಡ್ ಆಫ್ ದ ಡೇ ಆ ಪ್ಲ್ಯಾನ್ ಮತ್ತು ಸ್ಟ್ರಾಟಜಿನ ಮೇಲೆ ಕೆಳಗೆ ಮಾಡೋರು ಒಬ್ಬರೇ ಆ ಬಿಗ್ ಬಾಸ್ ಅಂತ. ಸೊ ಅದು ನಾನು ಕಲ್ತಿದ್ದೀನಿ. ಸೊ ಒನ್ಸ್ ಅಗೇನ್ ಇಟ್ಸ್ ಪರ್ಸನಲ್ ಕ್ವಶನ್. ಕಾರ್ತಿಕ್ ಮತ್ತು ಸಂಗೀತ ಅವ್ರದ್ದು ಪ್ರೇಮ ಕಥೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನೀವು ಕಂಡಂತೆ ಏನು, ಯಾಕಂದ್ರೆ ಒಮ್ಮೊಮ್ಮೆ ಕಿತ್ತಾಡ್ತಾರೆ, ಒಮ್ಮೊಮ್ಮೆ ಇದ್ದಕ್ಕಿದ್ದಂಗೆ ಕ್ಲೋಸ್ ಆಗ್ತಾರೆ. ಸೊ ಇದು ಪ್ರೇಮನ ಅಥವಾ ಸ್ನೇಹನ ಅಥವಾ ನಾಟಕನ ಅಥವಾ ಗೇಮ್ಸ್ ಪ್ಲಾನ್? ಅಲ್ಲಿ ಒಂದು ಹೆಸರು ಹೇಳಿದ್ರು ಒಳಗಡೆ, ಅದಕ್ಕೆ ಪ್ರೇಮನ ಸ್ನೇಹನ ಅಂತ. ಸ್ನೇಹ ಪ್ರೇಮ ಏನೋ ಹೇಳ್ತಾ ಇದ್ರು, ಸ್ನೇಹ ಪ್ರೇಮ ಅಥವಾ ಏನೋ ಒಂದು ಬಂತು ಅಲ್ಲಿ, ಒಂದು ಚೆನ್ನಾಗಿತ್ತು, ಅದು ಮರ್ತೋಯ್ತು. ಸ್ನೇಹ ಪ್ರೇಮನೇ ಇರಬೇಕು, ಗೊತ್ತಿಲ್ಲ. ಬಟ್ ಅವರ ಇಬ್ರನ್ನ ನಾನು ಒಳಗಡೆಯಿಂದ ನೋಡಿದಾಗ ಐ ಥಿಂಕ್ ಒಂದು ಸ್ನೇಹ ಅಂತೂ ಇದ್ದೇ ಇತ್ತು. ಅವ್ರಿಗೊಂದು ಒಳ್ಳೆ ಬಾಂಡಿಂಗ್ ಇತ್ತು, ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್. ಯಾಕಂದ್ರೆ ಇಬ್ರು ಕೆಲವೊಂದು ವಿಚಾರನ ತುಂಬಾ ಚೆನ್ನಾಗಿ ಶೇರ್ ಮಾಡ್ತಾ ಇದ್ರು, ಒಬ್ರಿಗೊಬ್ರು ಇದ್ರು ನಾನು ಒಳಗಡೆ ನೋಡಿದಾಗ. ಆಮೇಲೆ ಡಿವೈಡ್ ಆದ್ರು, ಆಮೇಲೆ ಅದು ಬೇರೆ ತರ ಆಗೋಗ್ಬಿಡ್ತು. ಸೊ ಕಾರ್ತಿಕ್ ಮತ್ತೆ ಸಂಗೀತಾಗೆ ಇಬ್ರಿಗೂ ಗೇಮ್ ಗೊತ್ತಿದೆ. ನಾನು ಹೇಳ್ದಂಗೆ ಇಬ್ರಿಗೂ ಗೇಮ್ ಯಾವ ತರ ಆಡ್ಬೇಕು. ಸಂಗೀತ ಅವರು ತುಂಬಾನೇ ಪ್ರಿಪೇರ್ ಆಗಿ ಬಂದಂತ ಒಂದು ಆಟಗಾರ್ತಿ ಅಂತಾನೆ ಹೇಳ್ಬೋದು ಈ ಗೇಮ್ಗೆ. ಕಾರ್ತಿಕ್ ಅವರು ಪ್ರತಿಯೊಬ್ಬರ ಹೆಜ್ಜೆ ಗುರುತನ್ನು ನೋಡ್ಕೊಂಡ್ಬಿಟ್ಟು, ಪ್ರತಿಯೊಬ್ಬರ ಒಂದು ಚಲನವಲನ ನೋಡ್ಕೊಂಡ್ಬಿಟ್ಟು ಯಾವ ತರ ಆಡ್ಬೇಕಂತ ಪ್ಲಾನ್ ಮಾಡುವಂತ ಆಟಗಾರ. ಸೊ ಇವರಿಬ್ಬರಿಗೆ ಒಂದು ಐ ಥಿಂಕ್ ಫೇಕ್ ಮಾಡಿ ಆಡೋಂತ ಒಂದು ಇದು ಬೇಕಂತ ನಂಗೆ ಅನ್ಸಲ್ಲ. ಸೊ ಫ್ರೆಂಡ್ಶಿಪ್ ಅಂತೂ ಇದ್ದೇ ಇದೆ ಅವ್ರದ್ದು. ಅವ್ರ ಹತ್ರ ಆ ಪ್ರೇಮ ಇದೆಯಾ ಅಥವಾ ಅದು ಪ್ರೇಮ ಕನ್ವರ್ಟ್ ಆಗಿದೆಯಾ ಅಥವಾ ಅದು ಆಗತ್ತಾ ಅಂತ ನನ್ಗೆ ಗೊತ್ತಿಲ್ಲ. ಅದು ದೇವರಾನೇ, ಅದು ಅವರ ಒಂದು ಪರ್ಸನಲ್ ಲೈಫ್ಗೆ ಬಿಟ್ಟಿದ್ದು. ಬಟ್ ಇಬ್ರು ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವರಿಬ್ರು ಫ್ರೆಂಡ್ ಆಗಿರೋದು ಜಸ್ಟ್ ಗೇಮ್ಗೆ ಅಂತ ಹೇಳಿದ್ರೆ ಇಲ್ಲ ಅಂತ ಅನ್ಸುತ್ತೆ. ವರ್ತೂರ್ ಸಂತೋಷ್ ಮತ್ತು ತನಿಷಾ ಅವ್ರದ್ದು ವರ್ತೂರ್ ಸಂತೋಷ್ ಮತ್ತು ತನಿಷಾ, ಓಕೆ. ವರ್ತೂರ್ ಸಂತೋಷ್ ಮತ್ತು ತನಿಷಾ ಒಂದು ಅಗೇನ್ ಒಂದು ಒಳ್ಳೆ ಸ್ನೇಹ, ಡೆಫಿನೆಟ್ಲಿ ಒಂದು ಒಳ್ಳೆ ಸ್ನೇಹ. ವರ್ತೂರ್ ಸಂತೋಷ್ ಅವರಿಗೆ ನಾನು ನೋಡಿದಂಗೆ ನಾನು ಒಟ್ಟಿಗೆ ತುಂಬಾ ಕ್ಲೋಸ್ ಆಗೂ ಇದ್ದೆ. ಸೊ ತನಿಷಾ ಬಗ್ಗೆ ಒಂದು ಒಳ್ಳೆ ಸ್ನೇಹದ ಒಂದು ಭಾವನೆ ಇದೆ. ಖಂಡಿತ ಅವರು ಅದನ್ನ ಬಿಟ್ಟು ಎಲ್ಲೂ ಆ ಕಡೆ ಯೋಚನೆ ಕೂಡ ಮಾಡಿಲ್ಲ ನಾನು ನೋಡಿದ ಪ್ರಕಾರ. ಸೊ ನನ್ನ ಒಂದು ಕೇಳಿದ, ಒಂದು ನೋಡಿದ, ಮತ್ತೆ ಅವ್ರ ಹತ್ರ ಮಾತಾಡಿದ ಒಂದು ರೀತಿಯಲ್ಲಿ ಎಲ್ಲೂ ಅವ್ರ ಆ ಥರ ಇದೇ ಇಲ್ಲ. ಬಟ್ ತನಿಷಾ ಅವ್ರಿಗೂ ಒಂದು ಸ್ನೇಹ ಇದೆ, ಅವ್ರ ಬಗ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ. ಸೊ ಇದೊಂದು ಒಳ್ಳೆ ಸ್ನೇಹಿತ, ಒಂದು ಸ್ನೇಹ ಅಂತಾನೆ ಹೇಳ್ಬೋದು. ಪ್ರೀತಿ, ಪ್ರೇಮ, ಸ್ನೇಹ ಹೊರತುಪಡಿಸಿದರೆ ಈ ಬಾರಿಯ ಬಿಗ್ ಬಾಸ್ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು, ಯಾರಿಗೆ ಅರ್ಹತೆ ಇದೆ? ಈ ಬಾರಿಯ ಬಿಗ್ ಬಾಸ್ ನನಗೆ ಯಾರು ಗೆಲ್ಬಹುದು ಅಥವಾ ಯಾರಿಗೆ ಅರ್ಹತೆ ಇದೆಯಾ ಅಂತ, ಈ ಬಾರಿಯ ಬಿಗ್ ಬಾಸ್ ನನಗೆ ಐ ಥಿಂಕ್ ಪ್ರತಾಪ್ ಅವ್ರಿಗೆ ಇದೆ. ಪ್ರತಾಪ್ ಅವ್ರು ಗೆಲ್ಬಹುದು ಅಂತಾನು ಇದೆ ನನಗೆ. ಯಾಕಂದ್ರೆ ಅವರು ಅದೇ ನಾನು ಹೇಳ್ದಂಗೆ ತುಂಬಾನೇ ಚೆನ್ನಾಗಿ ಸ್ಟ್ರಾಟಜಿ ಆಗ್ಲಿ, ಗೇಮ್ ಆಗ್ಲಿ, ಇನ್ನು ಇವಾಗ ಅಂತೂ ಕ್ಲಿಯರ್ ಆಗಿ ಆಡ್ತಾ ಇದ್ದಾರೆ. ತನಿಷಾ ಅವ್ರಿಗಿದೆ, ಅವ್ರ ಗೇಮ್ ಹೆಂಗ್ ಆಡ್ಬೇಕು, ಯಾವ ತರ ಮಾಡ್ಬೇಕು ಅಂತಾನು ಇದೆ. ಪ್ಲಸ್ ಸಂಗೀತ ಅವ್ರಿಗೂ ಈ ಬಾರಿ ಬಿಗ್ ಬಾಸ್ ವಿನ್ ಆಗುವಂತ ಎಲ್ಲ ಒಂದು ಲಕ್ಷಣ ಇದೆ ಅಂತ ಹೇಳ್ಬೋದು. ಓಕೆ, ಒಬ್ಬೊಬ್ರದ್ದು ಕಂಟೆಸ್ಟೆಂಟ್ ಹೆಸರು ಹೇಳ್ತೀನಿ ಸರ್. ಅವ್ರ ಬಗ್ಗೆ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ, ನಮ್ರತ ಒಂದು ವೆರಿ ಸ್ಮಾರ್ಟ್ ಎಂಟರ್ಟೈನರ್. ಸ್ನೇಹಿತ್ ಗುಡ್ ಫ್ರೆಂಡ್ ಅಂತ ಹೇಳ್ಬೋದು. ಡ್ರೋನ್ ಪ್ರತಾಪ್ ಸ್ಟ್ರಾಟಜಿಸ್ಟ್. ವಿನಯ್ ಗೌಡ ಅನ್ಎಂಡಿಂಗ್ ಫೈರ್ ಅಂತ ಹೇಳ್ಬೋದು. ಫೈರ್ ಎಂಡ್ ಆಗಲ್ಲ ಅದು. ತುಕಾಲಿ ಸಂತೋಷ್ ಕ್ಲೆವರ್ ಕಾಮಿಡಿಯನ್. ತನಿಷಾ ಅಗೇನ್ ಒಬ್ರು ಫೈರ್, ಅವ್ರ ಬೆಂಕಿನೇ 100%. ಸಿರಿ ಅವರು ಒಂದು ಕಾಮ್ ಕ್ಯಾಟ್ ಅಂತ ಹೇಳ್ಬೋದು. ಸಂಗೀತ ಶೀಸ್ ಲೈಕ್ ಕಾಳಿ ದೇವರು ತರ. ವರ್ತೂರ್ ಸಂತೋಷ್
ವರ್ತೂರ್ ಸಂತೋಷ್ ಜೆನ್ವಿನ್. ಮೈಕಲ್ ಮೈಕಲ್ ಈಸ್ ಅ ಗುಡ್ ಸ್ಪೋರ್ಟ್ಸ್ ಮ್ಯಾನ್. ಕಾರ್ತಿಕ್ ಕಾರ್ತಿಕ್ ಈಸ್ ಅಮೇಝಿಂಗ್ಲಿ ಇಂಟೆಲಿಜೆಂಟ್. ಓಕೆ. ಸೊ ಇದೆಲ್ಲದ್ರ ಹೊರತಾಗಿ ಬಿಗ್ ಬಾಸ್ ಮನೇಲಿದ್ದಾಗ ಸಾಕಪ್ಪ ಬಿಗ್ ಬಾಸ್ ಸವಾಸ ಬಂದು ತಪ್ಪು ಮಾಡಿದಂತೆ ಅವತ್ತು ಅವ್ರು ರಿಗ್ರೆಟ್ ಏನಾರು ಆಗಿದ್ದಿಲ್ಲ? ಇಲ್ಲ ಆ ಥರ ಒಂದಿನಾನು ಅನ್ಸಿಲ್ಲ. ಯಾಕಂದ್ರೆ ಆ ಥರ ನಾನು ಯಾವಾಗ ಹೇಳ್ತೀನಿ, ಐ ಥಿಂಕ್ ದಟ್ಸ್ ದ ಎಂಡ್ ಆಫ್ ಮೈ ಹೋಲ್ ಬಿಗ್ ಬಾಸ್ ಜರ್ನಿ ಅಂತಲ್ಲ, ನನ್ನ ಒಂದು ಲೈಫ್ನ ಒಂದು ಏನು ನಮ್ಮ ಗೋಲ್ ಇದೆ, ಲೈಫ್ನಲ್ಲಿ ಇದ್ದಂಥ ಒಂದು ಫೈರ್ ಏನಿದೆ, ಲೈಫ್ನಲ್ಲಿ ಇದ್ದಂಥ ಒಂದು ಕಿಚ್ಚು ಏನಿದೆ, ಅದಕ್ಕೆ ಎಂಡ್ ಅದು. ಸೊ ಆ ಥರ ಅನ್ಸೇ ಇಲ್ಲ. ಸೊ ಸುದೀಪ್ ಅವರಿಂದ ವಿಶೇಷವಾದ ಅಡುಗೆ ಕೂಡ ಬಂದಿತ್ತು ನಿಮಗೆ, ಒಳ್ಳೆ ಕುಕ್ ಅವರು. ಸೊ ನೀವೇನು ಹೇಳ್ತೀರಾ, ಹೇಗಿತ್ತು ಅಡುಗೆ? ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಸುದೀಪ್ ಸರ್ ಒಂದು ಕೈ ಅಡುಗೆ ನನಗೆ ಸಿಕ್ಕಿದ್ದು, ಐ ಥಿಂಕ್ ಆ ಮನೆಯಲ್ಲಿ ಹೈ ಪಾಯಿಂಟ್ ಅಂತ ಏನಿದೆ, ಆ ಹೈ ಪಾಯಿಂಟ್ ಅಲ್ಲಿ ಇದು ಒಂದು ಸುದೀಪ್ ಸರ್ ಅವರೇ ಎಫರ್ಟ್ ಹಾಕ್ಬಿಟ್ಟು ಈ ತರ ಒಂದು ಅಡುಗೆ ಮಾಡಿಕೊಟ್ಟಿದ್ದಾರೆ. ಸೊ ಅದಕ್ಕೆ ಸುದೀಪ್ ಸರ್ಗೆ ಐ ಥಿಂಕ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್. ಸೊ ಬಿಗ್ ಬಾಸ್ ನಿಮಗೆ ಕಲಿಸಿದ ಪಾಠ, ಬಿಗ್ ಬಾಸ್ ನಿಂದ ನೀವು ಕಲಿತಿರೋ ಪಾಠ? ಬಿಗ್ ಬಾಸ್ ನನಗೆ ಕಲಿಸಿದಂಥ ಪಾಠ. ಸೊ ಬಿಗ್ ಬಾಸ್ ನನಗೆ ಅದು ಎರಡು ಒಂದೇ ಅಲ್ವಾ? ಸ್ಪೆಷಲ್ ಒಂದು ಏನಾದ್ರು ಹೋದ ತಕ್ಷಣ ಅಲ್ಲಿ ಕಲ್ತಿರ್ತೀರಾ? ಓಕೆ, ಆ ಥರ ಅಲ್ಲಿ ನೀವು ಕಲ್ತಿದ್ದೇನು ಅಂತ? ಓಕೆ. ಬಿಗ್ ಬಾಸ್ ನನಗೆ ಕಲಿಸಿದಂಥ ಪಾಠ ಏನಂದ್ರೆ, ಐ ಥಿಂಕ್ ಏನೇ ನೀನು ಪ್ಲ್ಯಾನ್ ಮಾಡಿದ್ರು, ಏನೇ ಸ್ಟ್ರಾಟಜಿ ಮಾಡಿದ್ರು, ಎಂಡ್ ಆಫ್ ದ ಡೇ ಆ ಪ್ಲ್ಯಾನ್ ಮತ್ತು ಸ್ಟ್ರಾಟಜಿನ ಮೇಲೆ ಕೆಳಗೆ ಮಾಡೋರು ಒಬ್ಬರೇ ಆ ಬಿಗ್ ಬಾಸ್ ಅಂತ. ಸೊ ಅದು ನಾನು ಕಲ್ತಿದ್ದೀನಿ ಬಿಗ್ ಬಾಸ್. ಓಕೆ. ಸೊ ಸಂಗೀತ ಮತ್ತು ಮೈಕಲ್ ನಡುವೆ ಜಗಳಕ್ಕೆ ಕಾರಣ ಆಗಿದ್ದು ಏನು ಅಂತ ಹೇಳ್ಬೋದು ನೀವು? ಆ್ಯಕ್ಚುಲಿ ಸಂಗೀತ ಮತ್ತು ಮೈಕಲ್ ಅವ್ರಿಗೂ ಒಂದು ಐ ಮೀನ್ ಒಂದು ನೆಗೆಟಿವ್ ಇದಿದೆ ಮೈಕಲ್ ಅವ್ರಿಗೆ. ಸೊ ಮೈಕಲ್ ಅವರು ಯೂಶಲಿ ಮೈಕಲ್ ಅವರು ಯಾವ ಥರ ಕ್ಯಾರೆಕ್ಟರ್ ಅಂದರೆ, ಯಾರಾದರೂ ಒಂದು ಅವ್ರ ಬಗ್ಗೆ ಒಂದು ಬ್ಯಾಡ್ ಕಮೆಂಟು ಅದು ಇದೆಲ್ಲ ಮಾಡಿದ್ರೆ ಅವರಿಗೆ ಇಷ್ಟ ಆಗಲ್ಲ. ಬಟ್ ಮೈಕಲ್ ಅವರಿಗೆ ಸಂಗೀತ ಅವ್ರ ಬಗ್ಗೆ ಯಾವತ್ತೂ ಐ ಥಿಂಕ್ ಅವರು ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ. ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಅವರು ನಾವು ಏನು ಹೇಳ್ತೀವಿ ಅದನ್ನ ಕೇಳಲ್ಲ. ಮತ್ತು ಸಂಗೀತ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಓವರ್ ಆಲ್ ಪರ್ಸ್ಪೆಕ್ಟಿವ್ ಇದೆ ಎಲ್ರ ಬಗ್ಗೆ. ಆ ಪರ್ಸ್ಪೆಕ್ಟಿವಿಂದ ಹೊರಗೆ ಬರಲ್ಲ. ಈ ಥರ ಎಲ್ಲ ಒಂದು ಕೆಲವು ಭಾವನೆಗಳಿದೆ. ಸೊ ಈ ಭಾವನೆಗಳಿಂದ ಮೈಕಲ್ ಅವರಿಗೆ ಸಂಗೀತ ಒಂದು ಫ್ರೆಂಡ್ಶಿಪ್ನ ಅವರು ಒಂದು ಕೈನ ಜೋಡ್ಸಕ್ಕೆ ಬಂದ್ರೂ ಮೈಕಲ್ ಬೇಡ ಅಂತ ಅಂತಾರೆ. ಸೊ ಇದು ಒನ್ ಆಫ್ ದ ರೀಸನ್ಸ್. ಒಂದು ಚಿಕ್ಕ ಚಿಕ್ಕ ವಿಷಯಗಳಿಂದ ಮೈಕಲ್ ತಲೆಯಲ್ಲಿ ಕೂತ್ಬಿಟ್ಟಿದೆ. ಸೊ ಇದಕ್ಕೋಸ್ಕರ ಮೈಕಲ್ ಹಂಗೆ ಅನಿಸ್ತಾ ಇರ್ಬೋದು. ಸೊ ಆಯ್ತು, ಸದ್ಯಕ್ಕೆ ಬಿಗ್ ಬಾಸ್ ಆಯ್ತು. ಸೊ ಅವಿನಾಶ್ ಮುಂದೆ ಏನ್ ಮಾಡ್ತಾರೆ, ಏನ್ ಮಾಡ್ತಿದ್ದಾರೆ, ಮುಂದೆ ಇರುವ ನಿರೀಕ್ಷೆಗಳೇನು ಅವಿನಾಶ್ ಅವರಿಗೆ? ಒಳ್ಳೆ ಕ್ವಶನ್. ಆಕ್ಚುಲಿ ಬಿಗ್ ಬಾಸ್ ಆಗಿಲ್ಲ. ಆಕ್ಚುಲಿ ಬಿಗ್ ಬಾಸ್ ಇನ್ನ ಇದೆ, ಅಂದ್ರೆ ಬಿಗ್ ಬಾಸ್ ಸೀಸನ್ ಆಗ್ತಾ ಇದೆ. ಅದ್ರ ಜೊತೆಗೆ ನನ್ನ ಬಿಗ್ ಬಾಸ್ ಇವಾಗ್ಲೂ ನಿಮ್ಮ ಹತ್ರ ಬಿಗ್ ಬಾಸ್ ಬಗ್ಗೆನೇ ಮಾತಾಡ್ತಿದ್ದೀನಿ. ನಾನು ಬಿಗ್ ಬಾಸ್ ಹೋಗಿದ್ರಿಂದ ನನ್ಗೆ ಬಿಗ್ ಬಾಸ್ ಇಷ್ಟೊಂದು ಗೌರವ ಸಿಗ್ತಾ ಇದೆ, ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ. ನೀವೆಲ್ಲರೂ ಬಂದು ನನ್ನ ಹತ್ರ ಮಾತಾಡ್ತಿದ್ದೀರಾ. ಯಾಕಂದ್ರೆ ನಾನು ಬಿಗ್ ಬಾಸ್ ಮನೆಯಲ್ಲಿದ್ದೆ, ಹೊರಗಡೆ ಬಂದು ಒಂದು ಏನೋ ಮಾಡಿದ್ದೀನಿ ಅಂತ. ಸೊ ಬಿಗ್ ಬಾಸ್ ಜರ್ನಿನ ನಾನು ಎಲ್ಲೂ ಅದನ್ನ ಮಿಸ್ ಮಾಡಕ್ ಇಷ್ಟ ಇಲ್ಲ ನನಗೆ. ಆ ಜರ್ನಿ ಏನ್ ಪಾಠ ಕಲಿಸಿದೆ, ಆ ಜರ್ನಿ ಏನು ನನಗೆ ಒಂದು ಸ್ಟ್ರೆಂತ್ ಕೊಟ್ಟಿದೆ, ಅದನ್ನ ಹಿಡ್ಕೊಂಡು ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂತಾನೆ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಲೆವೆಲ್ ಅಂದ್ರೆ ನಾನು ಜನರ ಒಂದು ಪ್ರೀತಿ ಪಡ್ಕೊಂಡು, ನನಗೆ ಈ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಮೂವೀಸ್ ಮಾಡ್ಬೇಕಂತಾನೆ ಬಂದವನು ಎಷ್ಟೋ ವರ್ಷಗಳಿಂದ. ಚೆನ್ನಾಗಿರೋ ಒಂದು ಸ್ಕ್ರಿಪ್ಟ್ ಅಥವಾ ಚೆನ್ನಾಗಿರೋ ಒಂದು ಅಪರ್ಚುನಿಟಿ ಬಂದ್ರೆ ಆ ಒಂದು ಆಯಾಮದಲ್ಲಿ ನಾನು ಒಳ್ಳೆಯ ಒಂದು ಪ್ರತಿಭೆ ಏನಿದೆ ಅದನ್ನ ಸದುಪಯೋಗ ಮಾಡಿಕೊಂಡು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಬೇಕಂತ ಒಂದಿದೆ. ಇನ್ನೊಂದು ಅಂದ್ರೆ ಜನರ ಒಂದು ಜನರ ಕೆಲಸ ಅಂದ್ರೆ ಯಾವ್ದು ಆಗ್ಬೋದು. ನನ್ಗೊಂದು ಇದೊಂದು ಗೋಲ್, ನನ್ನ ಪರ್ಸನಲ್ ಗೋಲ್ ಮುಂಚೆಂದ ಇತ್ತು. ಇವಾಗ ಬಿಗ್ ಬಾಸ್ ಹೋಗಿದ್ರಿಂದ ಅದನ್ನ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾವುದೇ ಒಂದು ಸೋಷಿಯಲ್ ಆಕ್ಟಿವಿಟಿ ಆಗ್ಲಿ, ಜನರಿಗೆ ಮಾಡುವಂತ ಒಂದು ಸೋಷಿಯಲ್ ಆಕ್ಟಿವಿಟಿ, ಈಗ ಒಂದು ಹೆಸರಂತ ಜನರು ಏನು ಕೊಡ್ತಾರೆ ಪ್ರೀತಿ, ಅದರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಬರ್ತದೆ. ಒಂದು ಪವರ್ ಅಂತ ಬಂದಾಗ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಬರುತ್ತೆ. ಆ ರೆಸ್ಪಾನ್ಸಿಬಿಲಿಟಿನ ಪವರ್ ಅಲ್ಲಿ ಆ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಯಾವುದೋ ಒಂದು ಕೆಲಸ ಆಗಿಲ್ಲ ಅಂದ್ರೆ ಸೋಷಿಯಲ್ ಆಕ್ಟಿವಿಟಿ ಜನರಿಗೆ ಏನು ಹೆಲ್ಪ್ ಆಗುತ್ತೆ ಅದನ್ನ ಮಾಡ್ಬೇಕಂತ ತುಂಬಾ ಆಸೆ ಇದೆ.
ಸೊ ಅದನ್ನು ಮಾಡ್ತೀನಿ. ಅಥವಾ ಟೆಲಿವಿಷನಲ್ಲಿ ಬರುವಂಥ ಒಂದು ಒಳ್ಳೆ ಅಪರ್ಚುನಿಟಿ ಆಗಲಿ ಅದನ್ನ ಸದುಪಯೋಗ ಪಡಿಸ್ಕೊಂಡು ನನಗೆ ಸಿಕ್ಕಂಥ ಈ ಒಳ್ಳೆ ಅಪರ್ಚುನಿಟಿನ ಯೂಸ್ ಅನ್ನೋದೇ ನನ್ನ ಒಂದು ಆಸೆ. ಓಕೆ, ಕೊನೆಯದಾಗಿ ನಿಮ್ಮನ್ನ ಇಷ್ಟಪಟ್ಟವರಿಗೆ, ನಿಮ್ಮನ್ನ ಇಷ್ಟಪಡ್ತಾ ಇರೋರಿಗೆ, ನಿಮ್ಮ ಅಭಿಮಾನಿಗಳಿಗೆ, ನಮ್ಮ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಐ ಥಿಂಕ್ ಎಲ್ಲ ಅಭಿಮಾನಿಗಳಿಗೆ, ನನ್ನ ನೋಡ್ತಿರೋಂಥ ಎಲ್ಲ ಅಭಿಮಾನಿಗಳಿಗೆ ಫಸ್ಟ್ ಆಫ್ ಆಲ್ ಕೈ ಜೋಡಿಸಿ ನಮನ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಪ್ರೀತಿ ಇಲ್ಲ ಅಂದರೆ ನನಗೆ ಇಲ್ಲಿ ಹೊರಗಡೆ ಬಂದ ಮೇಲೆ ತುಂಬಾನೇ ನೋವು ಇನ್ನ ದುಪ್ಪಟ್ಟಾಗ್ತಿತ್ತು. ಈ ನೋವು ನಾನು ಹೊರಗಡೆ ಬಂದಿದ್ದು. ಬಟ್ ನನಗೆ ಇವಾಗ ಡೇ ಬೈ ಡೇ ನಾನು ನಿನ್ನೆಯಿಂದ ಇವತ್ತು ಸ್ವಲ್ಪ ಬೆಟರ್ ಇದ್ದೀನಿ. ಯಾಕಂದ್ರೆ ನೀವು ಹೇಳ್ತಾ ಇದ್ದೀರಿ, ನೀವು ಚೆನ್ನಾಗಿ ಆಡಿದ್ದೀರಿ, ನೀವು ಒಂದು ಇದ್ದಷ್ಟು ದಿನ ನಮ್ಮನ್ನು ಎಂಟರ್ಟೈನ್ ಮಾಡಿದ್ದೀರಿ, ನೀವು ಇದ್ದಷ್ಟು ದಿನ ಒಂದು ಜೆಂಟಲ್ಮೆನ್ ತರ ಆಡಿದ್ದೀರಿ, ಕಾಮ್ ಆಗಿದ್ರಿ, ನಮ್ಗೆ ನಗಿಸಿದ್ದೀರಿ. ಸೊ ಇದೆಲ್ಲ ನಾನು ನಾನು ಏನೋ ಒಂದು ಮಾಡಿದ್ದೀನಿ ಅನ್ನೋ ಒಂದು ಅನುಭವ ಕೊಡುತ್ತೆ. ಸೊ ಈ ಅನುಭವದಿಂದ ನನ್ನ ಜನರಿಗೆ ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಚ್ಛಪಡ್ತೀನಿ. ರೆಸ್ಪಾನ್ಸಿಬಿಲಿಟಿ ಮತ್ತೆ ಪವರ್ ಏನ್ ಕೊಟ್ಟಿದ್ದೀರಾ ನನಗೆ, ಪವರ್ ನಿಮ್ಮ ಒಂದು ಪ್ರೀತಿಯಿಂದ, ರೆಸ್ಪಾನ್ಸಿಬಿಲಿಟಿ ಮುಂದೆ ಹೋಗುವಂತ ದಾರಿಗೆ. ಸೊ ಅದನ್ನ ನಾನು ಎಲ್ಲಷ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ತುಂಬಾ ಚೆನ್ನಾಗಿ ಅದನ್ನ ನಾನು ಏನು ಕೊಟ್ರೆ ಆಗಿದ್ದೀನಿ ಅದೇ ನಾನು. ಸೊ ಅದನ್ನೇ ನಾನು ಮುಂದೆ ಮುಂದುವರಿಸ್ತಾ ನಿಮ್ಮ ಪ್ರೀತಿಗೆ ಖಂಡಿತ ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ 2024 ಅಂತ ಹೇಳಕ್ಕೂ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.